ಪ್ರಿಯ ಸಹೋದರ ಸಹೋದರಿಯರೇ, ಇಂದು ನಾವು ಪಾಸ್ಕ ಕಾಲದ 5ನೇ ಭಾನುವಾರದಲ್ಲಿದ್ದೇವೆ. ಈ ಪಾಸ್ಕ ಕಾಲದ 5ನೇ ಭಾನುವಾರದಲ್ಲಿ ನಾವು ಪ್ರಮುಖವಾಗಿ ನೋಡುವಂಥದ್ದು ಪ್ರಭು ಯೇಸು ಕ್ರಿಸ್ತರು ನಾನೇ ಮಾರ್ಗವು ಸತ್ಯವು ಜೀವವು ನಾನೇ, ನನ್ನ ಮುಖಾಂತರ ಬಾರದವರದು ಯಾರು ನನ್ನ ಪಿತನ ಬಳಿಗೆ ಬರಲಾರರು ಎನ್ನುವಂಥ ಸಂದೇಶವನ್ನು ನಾವು ಕೇಳ್ತಿದ್ದೇವೆ. ಈ ಯೋಹಾನ ಶುಭ ಸಂದೇಶ 13ರಿಂದ 17 ಅಧ್ಯಾಯಗಳು ಪ್ರಭು ಯೇಸು ಕ್ರಿಸ್ತರ ಈ ಒಂದು ಕಡೆಯ ರಾತ್ರಿಯ ಭೋಜನದ ಸಂದೇಶದ ಮೂಲಕ ತಿಳಿಸುವಂಥ ಮಾತುಗಳಾಗಿವೆ. 21 ಅಧ್ಯಾಯಗಳಲ್ಲಿ 5 ಅಧ್ಯಾಯಗಳು ಈ ಯೇಸುಸ್ವಾಮಿಯ ಪಾದ ತೊಳೆದ ನಂತರ ನಡೆದಂಥ ಕೇವಲ ಒಂದು ಶುಭ ಗುರುವಾರದ ಭೋಜನದ ನಂತರ ಮಾತುಗಳನ್ನು ಯೋಹಾನ ಶುಭ ಸಂದೇಶದಲ್ಲಿ ಯೋಹಾನನು ಸವಿಸ್ತಾರವಾಗಿ ವಿವರಿಸ್ತಿದ್ದಾನೆ. ಯೇಸುಸ್ವಾಮಿ ಪಾದಗಳನ್ನು ತೊಳೆದುವ ಮೂಲಕ ಇವರು ಬಹಳ ದಿಗಿಲುಗೊಳ್ತಾರೆ. ಇವರು ಇಸ್ರಾಯೇಲಿನ ಸಾಮ್ರಾಜ್ಯದಲ್ಲಿ ರೋಮನರ ದಬ್ಬಾಳಿಕೆಯಿಂದ ಬಿಡಿಸಲ್ಪಟ್ಟು ಒಂದು ಮಿನಿಸ್ಟರು ಒಂದು ಅತ್ಯುತ್ತಮ ಸ್ಥಾನವನ್ನು ಸೇರಬೇಕೆನ್ನುವಂಥ ಆಸೆಯಿಂದಿದ್ದರೆ ಇವರು ನಮ್ಮ ಪಾದಗಳನ್ನು ತೊಳೆದು ನೀವು ಕೂಡ ಪಾದಗಳನ್ನು ತೊಳೆಯಿರಿ, ಸೇವಕರಾಗಿರಿ, ಜೀತಾಳುಗಳಾಗಿರಿ ಎನ್ನುವಂಥ ಮಾತುಗಳು ಇವರಿಗೆ ದಿಗ್ಭ್ರಾಂತವನ್ನಾಗಿ ಮಾಡ್ತವೆ. ಮತ್ತು ಯೇಸುಸ್ವಾಮಿ ಹೇಳ್ತಾರೆ, ಇನ್ನು ತುಸು ಕಾಲ ಮಾತ್ರ ನಿಮ್ಮೊಡನಿರ್ತೇನೆ, ಆಮೇಲೆ ನೀವು ನನ್ನ ಹುಡುಕುರಿ, ಆದರೆ ನಾನು ಹೋಗುವಳಿಗೆ ಬರಲಾರ್ರಿ. ಇವೆಲ್ಲ ಮಾತುಗಳು ಶಿಷ್ಯರು 3 ವರ್ಷಗಳ ಕಾಲ ಇವರನ್ನು ಹಿಂಬಾಲಿಸಿ ಅವರ ಮನೆ ಮಠ ಕಸುಬು ಆ ಒಂದು ಉದ್ದೇಶ ಧ್ಯೇಯ ಗುರಿ ಮಕ್ಕಳು ಮರಿ ಎಲ್ಲರನ್ನು ಬಿಟ್ಟು ಇವರು ಹಿಂಬಾಲಿಸಿ ಬಂದಿರ್ತಾರೆ. ಅವ್ರ ಜೀವನದಲ್ಲಿ ಏನೋ ಒಂದು ಒಳ್ಳೆಯದನ್ನು, ಒಂದು ಒಳ್ಳೆಯ ಸ್ಥಾನವನ್ನು, ಒಂದು ಅಧಿಕಾರವನ್ನು ಅವರು ಅನುಭವಿಸಿತು ಅಂತ. ಇಂಥ ಸಂದರ್ಭದಲ್ಲಿ ಯೇಸುಸ್ವಾಮಿ ನಮ್ಮ ಪಾದಗಳನ್ನು ತೊಳೆದು ನೀವು ಕೂಡ ಪಾದಗಳನ್ನು ತೊಳೆಯಿರಿ, ನೀವು ಸೇವಕರಾಗಿರಿ, ನಾನು ಇಲ್ಲಿಂದ ಹೋಗ್ತೀನಿ ಅಂದಾಗ ಎಷ್ಟೊಂದು ನೋವು ದಿಗಿಲು ಇದ್ದಿದೆ ಅವರಿಗೆ ಎನ್ನುವುದನ್ನು ನಾವು ನೋಡ್ಬೋದು. ಇದು ಶಿಷ್ಯರಿಗೆ ಮಾತ್ರ ಅಲ್ಲ, ಯೇಸುವಿನಲ್ಲಿಯೂ ಕೂಡ ಬಹಳವಾದ ನೋವಿನ ಒಂದು ಸಂಗತಿ. 13ನೇ ಅಧ್ಯಾಯ 21ನೇ ವಾಕ್ಯ ಹೇಳ್ತದೆ, ಇದೆಲ್ಲವನ್ನು ಹೇಳಿ ಆದ ಮೇಲೆ ಯೇಸು ಸ್ವಾಮಿ ಮನಸ್ಸಿನಲ್ಲಿ ಬಹಳವಾಗಿ ನೊಂದುಕೊಂಡ್ರು. ಯೇಸುಸ್ವಾಮಿ ಇವರಿಗಾಗಿ ಬಂದರು. ಯೂದ ಇವರನ್ನು ಹಿಡಿದುಕೊಟ್ಟುವಂಥ ತಿರಸ್ಕರಿಸುವಂಥ ಒಂದು ಸನ್ನಿವೇಶದಲ್ಲಿ ಯೇಸುಸ್ವಾಮಿ ಬಹಳವಾಗಿ ನೊಂದುಕೊಂಡ್ರು ಅಂತ ಹೇಳ್ತಾರೆ. ಇದೇ ಪರಿಸ್ಥಿತಿ ಶಿಷ್ಯರುಗಳಲ್ಲಿ ಕೂಡ ಇತ್ತು. ಆದ್ದರಿಂದಲೇ ಯೇಸುಸ್ವಾಮಿ ಮುಂದುವರಿಸುತ್ತಾ ಹೇಳ್ತಾರೆ, ನೀವು ಹೃದಯದಲ್ಲಿ ಕಳವಳಗೊಳ್ಳದಿರಿ, ದೇವರಲ್ಲಿ ವಿಶ್ವಾಸವಿಡಿ, ನನ್ನಲ್ಲಿಯೂ ವಿಶ್ವಾಸವಿಡಿ ಅಂತ ಹೇಳ್ತಾರೆ. ಯೇಸುಸ್ವಾಮಿಯ ಈ ಮಾತುಗಳು, ನೀವು ಹೃದಯದಲ್ಲಿ ಕಳವಳಗೊಳ್ಳದಿರಿ, ದೇವರಲ್ಲಿಯೂ ವಿಶ್ವಾಸವಿಡಿ, ನನ್ನಲ್ಲಿಯೂ ವಿಶ್ವಾಸವಿಡಿ ಅಂತ ಹೇಳ್ತಾರೆ. ಈ ಒಂದು ಮಾತುಗಳು ಪ್ರಭು ಯೇಸು ನಿಜವಾದ ಒಂದು ಮನುಷ್ಯತ್ವವುಳ್ಳಂಥ ವ್ಯಕ್ತಿ. ಇವರ ಮನಸ್ಸನ್ನು ಇವರ ಹೃದಯವನ್ನು ಅರಿತಿದ್ರು. ಅವ್ರಿಗೆ ಹೇಗಾದರೂ ಮಾಡಿ ಸಮಾಧಾನ ಮಾಡಿ ಆ ಒಂದು ತಾನು ಬರುವಂಥ ಕಾರ್ಯ, ತಾನು ಹೋಗುವಂಥ ಕಾರ್ಯ ಇವೆಲ್ಲವನ್ನು ತಿಳಿಸಲಿಕ್ಕೆ ಅವ್ರಿಗೆ ಬೇಕಿತ್ತು. ಇಲ್ಲಿ ಗುರುದ್ರೋಹನ ಕಟ್ಟಳೆ ಯೇಸುವಿನ ಹಿಡಿದುಕೊಡುವಂಥ ಕಾರ್ಯ ಹೇಳ್ತಾರೆ. ಆಮೇಲೆ ಹೊಸ ಕಟ್ಟಳೆ, ನಿಮಗೊಂದು ಹೊಸ ಆಜ್ಞೆಯನ್ನು ಕೊಡ್ತೇನೆ, ಒಬ್ಬರನ್ನೊಬ್ಬರು ಪ್ರೀತಿಸಿರಿ, ನಾನು ನಿಮ್ಮನ್ನು ಪ್ರೀತಿಸಿ ಇನ್ನೊಬ್ಬರನ್ನು ಪ್ರೀತಿಸಿರಿ ಎಂದು ಒಬ್ಬ ಗೆಳೆಯನಿಗಾಗಿ ಪ್ರಾಣ ಕೊಡೋಕ್ಕಿಂತ ಬೇರೆ ಇಲ್ಲ. ಇವೆಲ್ಲ ಮಾತುಗಳು. ಮತ್ತು ಪೇತ್ರನಿಗೆ ಹೇಳ್ತಾರೆ, ನಾನು ಹೋಗಲಿಕ್ಕೆ ಬರಲಾರೆ, ನೀನು 3 ಸಾರಿ ನಿರಾಕರಿಸ್ತೀಯ. ಈ ಎಲ್ಲ ಮಾತುಗಳು 5 ಅಧ್ಯಾಯಗಳನ್ನು ಈ ಒಂದು ಹೋಗುವ ಸಂದರ್ಭದಲ್ಲಿ ಅವರಿಗೆ ತಿಳುವಳಿಕೆ, ಅರಿವು, ಜ್ಞಾನ, ವಿವೇಕ ಇವುಗಳನ್ನು ಕೊಟ್ಟು ತಾನು ಹೋಗುವಂಥ ಮಾರ್ಗದಲ್ಲಿ ಅವರು ಮುನ್ನಡೆಯಬೇಕೆನ್ನುವಂಥ ಉದ್ದೇಶ ಅವ್ರದ್ದಾಗಿತ್ತು. ಆದ್ದರಿಂದಲೇ ದೇವರಲ್ಲಿ ವಿಶ್ವಾಸವಿಡಿ, ನನ್ನಲ್ಲಿಯೂ ವಿಶ್ವಾಸವಿಡಿ ಅಂತ ಹೇಳ್ತಾರೆ. ಪ್ರಭು ಯೇಸುವಿನಲ್ಲಿ ಪ್ರಿಯರೇ, ಇಂದು ಈ ಒಂದು ಕೋವಿಡ್-19 ಈ ಒಂದು ಕೊರೋನಾ ಕಾಯಿಲೆಯಿಂದ ಇಡೀ ಪ್ರಪಂಚ ಹೃದಯದಲ್ಲಿ ಕಳವಳಗೊಂಡಿದೆ. ನೆಕ್ಸ್ಟ್ ಯಾರು ನನಗೆ ಯಾವಾಗ ಎನ್ನುವಂಥ ವಿಚಿತ್ರ ಒಂದು ಭಯಾನಕ ಹೃದಯದಲ್ಲಿ ಕಳವಳಗೊಂಡಿರುವಂಥ ಒಂದು ಸಂದರ್ಭ. ಆದ್ದರಿಂದ ಈ ಒಂದು ಸಂದೇಶ ಇದು ಶಿಷ್ಯರಿಗೆ ಮಾತ್ರ ಅಲ್ಲ, ಇಂದು ಆಧುನಿಕ ಜಗತ್ತಿನಲ್ಲಿ ಬದುಕುತ್ತಿರುವಂಥ ಪ್ರತಿಯೊಬ್ಬ ವ್ಯಕ್ತಿಯ ಹೃದಯದಲ್ಲಿ ಕಳವಳಗೊಳ್ಳದಿರಿ, ದೇವರಲ್ಲಿ ವಿಶ್ವಾಸವಿಡಿ, ನನ್ನಲ್ಲಿ ವಿಶ್ವಾಸವಿಡಿ ಅಂತ ಹೇಳ್ತಾರೆ.
ಮತ್ತು ನಾನು ಹೋಗಿ ನಿಮಗೆ ಮನೆಗಳನ್ನು ನಿವಾಸಗಳನ್ನು ಅಣಿಗೊಳಿಸಿದ ಬಗ್ಗೆ ನಿಮ್ಗೆ ಕರ್ಕೊಂಡು ಹೋಗ್ತೇನೆ. ನಾನು ಇರುವೆಡೆಯಲ್ಲಿಯೇ ನೀವಿರಬೇಕು. ಇದು ಭಾಳ ಮುಖ್ಯ. ನಾನು ಬಿಟ್ಟೋಗಲ್ಲ, ನಿಮ್ಮನ್ನು ಅಬಲನಾಗಿ ಮಾಡೋಗಲ್ಲ, ನಿಮ್ಮನ್ನು ತಬ್ಲಿಗೊಳಗನಾಗಿ ಮಾಡಲ್ಲ. ನಾನು ಇರುವೆಡೆಯಲ್ಲಿಯೇ ನೀವು ಇರಬೇಕು. ಆದ್ದರಿಂದ ನಾನು ನಿಮ್ಮನ್ನು ಬಂದು ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾರೆ. ಆಗ ನಾನು ಹೋಗುವೆಡೆಗೆ ಮಾರ್ಗವು ನಿಮಗೆ ತಿಳಿದೇ ಇದೆ ಎಂದು ಹೇಳಿದನು. ಆಗ ತೋಮನು, ಪ್ರಭುವೇ, ನೀವು ಎಲ್ಲಿಗೆ ಹೋಗುತ್ತೀರೋ ನಮಗೆ ತಿಳಿದು, ಅಂದಮೇಲೆ ಅಲ್ಲಿಗೆ ಹೋಗುವ ಮಾರ್ಗ ಹೇಗೆ ತಿಳಿದಿತ್ತು? ಈ ಡೌಟಿಂಗ್ ಥಾಮಸ್, ಅವಿಶ್ವಾಸದ ಥಾಮಸ್, ನಿಜವಾಗಲೂ ಅವಿಶ್ವಾಸದ ಥಾಮಸ್ ಅಲ್ಲ, ನಮ್ಮೆಲ್ಲರಿಗೂ ವಿಶ್ವಾಸದ ನಡೆಯಿಂದ ನಡೆಸಿಕೊಳ್ಳಲು ಉಪಯೋಗಿಸಿಕೊಂಡಂಥ ಸಾಧನ ಅಂತ ನಾವು ಹೇಳ್ಬೋದು. ಮತ್ತು ಯೋಹಾನ ಶುಭ ಸಂದೇಶ ಈ ವಾಕ್ಯಗಳನ್ನು ಯಾಕೆ ಹೇಳ್ತಿದ್ದಾನೆಂದರೆ, ಇವನು ಕೊನೆಗೆ ಶುಭ ಸಂದೇಶ ಬರೀತಾನೆ, ಆ ಒಂದು ಆದಿ ಧರ್ಮಸಭೆ ಕೂಡ ಹೃದಯದಲ್ಲಿ ಕಳವಳಗೊಂಡಿತ್ತು, ನೋವಿನಲ್ಲಿತ್ತು, ಹಿಂಸೆಯಲ್ಲಿತ್ತು, ಎಲ್ಲ ಥರದ ತಿರಸ್ಕಾರದಲ್ಲಿತ್ತು. ಆ ಸಂದರ್ಭದಲ್ಲಿ ಅವರಿಗೆ ಅಭಯ ಹಸ್ತವನ್ನು ನೀಡಿ ಆ ಮುಂದೆ ಆಗುವಂಥ ಕಾರ್ಯಕ್ಕೆ ಹೃದಯದಲ್ಲಿ ಕಳವಳಗೊಳ್ಳದಿರಿ ಎನ್ನುವಂಥ ಮಾತುಗಳನ್ನು ಆಡುವುದಾಗಿದೆ. ಈ ಥಾಮಸ್, ನೀವು ಎಲ್ಲಿಗೆ ಹೋಗುತ್ತೀರೋ ನಿಮಗೆ ತಿಳಿದು, ಅಂದಮೇಲೆ ಅಲ್ಲಿಗೆ ಹೋಗುವ ಮಾರ್ಗ ಹೇಗೆ ತಿಳಿದಿತ್ತು ಎನ್ನುವಂಥ ದೊಡ್ಡ ಒಂದು ಪ್ರಶ್ನೆ ಏನಾಗ್ತಾನೆ. ಸ್ವಾಮಿ ಪುನರುತ್ಥಾನರಾದ್ಮೇಲೂ ಕೂಡ ಶಿಷ್ಯರು ಸ್ವಾಮಿ ನಮಗೆ ಕಾಣಿಸ್ಕೊಂಡು ಬಂದಾಗ ಅವರ ಅಂಗೈಯಲ್ಲಿ ನನ್ನ ಬೆರಳನ್ನಿಡಬೇಕು, ಅವರ ಹೃದಯದಲ್ಲಿ ನನ್ನ ಕೈಯನ್ನಿಡಬೇಕು, ಆಗ ಮಾತ್ರ ನಾನು ವಿಶ್ವಾಸಿಸ್ತೇನೆ ಅಂತ ಹೇಳ್ತಾರೆ. ಆಗ ಸ್ವಾಮಿ ಹೇಳ್ತಾರೆ, ನೋಡಿ ವಿಶ್ವಾಸವನಿಗಿಂತ ನೋಡದೆ ವಿಶ್ವಾಸವನ್ನು ಭಾಗ್ಯವಂತನು ಎಂದು ಸ್ವಾಮಿ ಹೇಳುವಂಥದ್ದು ನಮ್ಮೆಲ್ಲರ ನೋಡದೆ ವಿಶ್ವಾಸದ ಒಂದು ಕಾರ್ಯಕ್ಕೆ ಥಾಮಸ್ ರವರು ಸಹಾಯಕರಾಗ್ತಾರೆ. ಅದೇ ರೀತಿಯಲ್ಲಿ ನಾನು ಹೋಗುವೆಡೆಗೆ ಮಾರ್ಗ ನಿಮಗೆ ತಿಳಿದೇ ಇದೆ ಎಂದಾಗ ಇವರು ಬ್ಲ್ಯಾಂಕ್ ಆಗಿದ್ದಾರೆ. ಇವರು ಎಲ್ಲ ಒಂದು ರೀತಿಯ ಒಂದು ಹತಾಶರಾಗಿದ್ದಾರೆ, ದಿಕ್ಕೇ ತೋಚುತ್ತಿಲ್ಲ. ಅಂಥ ಸಂದರ್ಭದಲ್ಲಿ ಧೈರ್ಯ ಮಾಡಿ ಥಾಮಸ್ ಕೇಳುವಂಥ ಮಾತುಗಳು ಏನಂತ ಹೇಳ್ತಾನೆ, ಪ್ರಭುವೇ, ನೀವು ಎಲ್ಲಿಗೆ ಹೋಗ್ತೀರೆಂದು ನಮಗೆ ತಿಳಿದು, ಅಂದಮೇಲೆ ಹೋಗುವ ಮಾರ್ಗ ಹೇಗೆ ತಿಳಿದಿತ್ತು ಅಂತ ಹೇಳ್ತಾನೆ. ಅದಕ್ಕೆ ಸ್ವಾಮಿ ಹೇಳ್ತಾರೆ, ಮಾರ್ಗವು ಸತ್ಯವು ಜೀವವು ನಾನೇ, ನನ್ನ ಮುಖಾಂತರ ಬಾರದ ಹೊರತು ಯಾರು ಪಿತನ ಬಳಿಗೆ ಬರಲಾರರು ಅಂತ ಹೇಳ್ತಾರೆ. ಮಾರ್ಗವು ಸತ್ಯವು ಜೀವವು ನಾನೇ, ನನ್ನ ಮುಖಾಂತರ ಬಾರದ ಹೊರತು ಯಾರೂ ಪಿತನ ಬಳಿಗೆ ಬರಲಾರರು ಅಂತ ಹೇಳ್ತಾರೆ. ಮತ್ತಾಯದ ಶುಭ ಸಂದೇಶದಲ್ಲಿ ನಾವು ನೋಡಿದ್ದೇವೆ, 7ನೇ ಅಧ್ಯಾಯ 13-14, ಕಿರಿದಾದ ಬಾಗಿಲಿಂದ ಒಳಗೆ ಹೋಗಿರಿ, ಏಕೆಂದರೆ ವಿನಾಶಕ್ಕೆ ಒಯ್ಯುವ ಬಾಗಿಲು ಇರಿದು ಅದರ ಮಾರ್ಗ ಸರಾಗ, ಅಮರ ಜೀವಕ್ಕೆ ಕೊಂಡೊಯ್ಯುವ ಮಾರ್ಗ ದುರ್ಬರ, ಅದರ ಬಾಗಿಲು ಕಿರಿದು, ಅದನ್ನು ಗುರುತಿಸುವವರು ಕೆಲವರು. ಪ್ರಭು ಯೇಸು ಕ್ರಿಸ್ತರ ಅಮರ ಜೀವನಕ್ಕೆ ಕೊಂಡೊಯ್ಯುವಂಥ ಮಾರ್ಗ ಭಯಾನಕ ಮತ್ತು ಊಹಿಸಲು ಅಸಾಧ್ಯವಾದಂಥ ಒಂದು ಪರಿಸ್ಥಿತಿ. ಪೇತ್ರನು ಈ ಒಂದು ದಾರಿ ಬೇಡ ಎಂದು ಬೇಡಿಕೊಂಡವನು. ಆದ್ದರಿಂದ ಇದೊಂದು ದುರ್ಬರ ಮತ್ತು ಇದು ಬಹಳ ಭಯಾನಕವಾಗಿದೆ ಎಂದು ಹೇಳ್ತಾರೆ. ಮತ್ತು 6ನೇ ಅಧ್ಯಾಯದಲ್ಲಿ ಸ್ವಾಮಿ ಎಲ್ಲರೂ ಅವ್ರನ್ನ ಬಿಟ್ಟು ಹೋಗ್ತಿರ್ಬೇಕಾದ್ರೆ ಹಾಗೆ ಕೇಳ್ತಾರೆ, ನೀವು ಕೂಡ ಹೋಗಬೇಕೆಂದಿದ್ದೀರಾ ಎಂದು ಕೇಳ್ತಾರೆ. ಆವಾಗ ಯೋಹಾನ 6ನೇ ಅಧ್ಯಾಯ 68ನೇ ವಾಕ್ಯ ಹೇಳ್ತದೆ, ಸಿಮೋನ ಪೇತ್ರನು, ಪ್ರಭುವೇ, ನಾವು ಹೋಗುವುದಾದರೂ ಯಾರ ಬಳಿಗೆ? ನಿತ್ಯ ಜೀವನು ಇಳಿಯುವ ನುಡಿ ನಿಮ್ಮಲ್ಲೇ ಇದೆ. ನಾವು ಹೋಗೋದು ಎಲ್ಲಿ ಹೋಗೋದು? ನೀವೇ ಮಾರ್ಗ, ಬಿಟ್ಟು ಬೇರೆ ಎಲ್ಲಿದೆ? ಅದರಿಂದ ನಾವು ಹೋಗುವುದಾದ್ರೂ ಎಲ್ಲಿಗೆ? ನೀವೇ ನಿತ್ಯ ಜೀವವನ್ನು ನೀಡುವ ಮಾರ್ಗ ಅಂತ ಹೇಳ್ತಾನೆ. ಇದನ್ನು ನಾವು ಹೇಳುವುದಾದರೆ, ಆದಾಮ್ ಏವಳಿಗೆ ದೇವರು ಆ ಒಂದು ಏದೇನ್ ತೋಟದ ಆ ನಿತ್ಯ ಜೀವ ಇರುವಂಥ ಸಜೀವವಾಗಿರುವಂಥ ಆ ಒಂದು ತೋಟದಲ್ಲಿ ಇರಲು ಅವಕಾಶ ಕೊಟ್ಟರು. ಅವರ ಒಂದು ಪಾಪದಿಂದ, ಅವರ ಒಂದು ಶಾಪದಿಂದ ಈ ಸ್ವರ್ಗದ ಮಾರ್ಗ, ಸ್ವರ್ಗದ ಬಾಗಿಲು ಮುಚ್ಚಲಾಯಿತು. ಈ ಸ್ವರ್ಗದ ಬಾಗಿಲು ಮುಚ್ಚಿದಂಥ ಸ್ವರ್ಗದ ಬಾಗಿಲು ಪುನಃ ತೆರೆಯಲು ಪ್ರಭು ಯೇಸು ಕ್ರಿಸ್ತರಾದ ಆಗಮನದ ಮೂಲಕವೇ ಇವೆಲ್ಲವೂ ಸಾಧ್ಯವಾಯಿತು. ಅದನ್ನೇ ನಾವು ನೋಡ್ತೇವೆ. ಮತ್ತಾಯ 5ನೇ ಅಧ್ಯಾಯ 17ನೇ ವಾಕ್ಯ, ಮೋಶೆಯ ಧರ್ಮಶಾಸ್ತ್ರವನ್ನಾಗಲಿ ಪ್ರವಾದಿಗಳ ಪ್ರವಚನಗಳನ್ನಾಗಲಿ ರದ್ದು ಮಾಡು ನಾನು ಬಂದೆನು ತಿಳಿಯಬೇಡಿ. ರದ್ದು ಮಾಡಲು ಅಲ್ಲ, ಅವುಗಳನ್ನು ಸಿದ್ಧಿಗೆ ತರಲು ಬಂದಿದ್ದೇನೆ. ಈ ಮೋಶೆ, ಪ್ರವಾದನೆ ಇವೆಲ್ಲವೂ ಮುಗಿಸಿದ ನಂತರ ಈ ಸ್ವರ್ಗದ ಬಾಗಿಲನ್ನು ತೆರೆಯಲು ಪ್ರಭು ಯೇಸು ಕ್ರಿಸ್ತರೇ ಮಾರ್ಗವಾಗಿ ಪ್ರಭು ಯೇಸು ಕ್ರಿಸ್ತರನ್ನು ಕಳಿಸಲಾಯಿತು. ಆದ್ದರಿಂದ ಪ್ರಭು ಯೇಸು ಕ್ರಿಸ್ತರು ಹೇಳುವಂಥ ಮಾತು,
ಪ್ರಭು ಮಾರ್ಗ ಸತ್ಯ ಜೀವ ನಾನೇ ಎನ್ನುವಂಥದ್ದು ಪ್ರಭು ಯೇಸು ಕ್ರಿಸ್ತರು ನಿಜವಾಗಿಯೂ ಮಾರ್ಗವಾಗಿದ್ದಾರೆ. ಮತ್ತು 1ನೇ ಯೋಹಾನ ನಾವು ನೋಡ್ತೇವೆ, ಸತ್ಯ ಎನ್ನುವಂಥ ಮಾತುಗಳಿಗೆ ಆ ದಿವ್ಯವಾಣಿ ಮನುಷ್ಯ ಆದರೂ ಮನುಷ್ಯನಾಗಿ ನಮ್ಮೊಡನೆ ವಾಸ ಮಾಡಿದರು. 1ನೇ ಅಧ್ಯಾಯ 14ನೇ ವಾಕ್ಯ. ಮತ್ತು 17ನೇ ವಾಕ್ಯ ಹೇಳ್ತದೆ, ಧರ್ಮಶಾಸ್ತ್ರವನ್ನು ಮೋಶೆಯ ಮುಖಾಂತರ ಕೊಡಲಾಯಿತು, ವರಪ್ರಸಾದ ಹಾಗೂ ಸತ್ಯವಾದರೂ ಯೇಸು ಕ್ರಿಸ್ತರ ಮುಖಾಂತರ ಬಂದವು. ಆದ್ದರಿಂದ ಪ್ರಭು ಯೇಸು ಕ್ರಿಸ್ತರು ಸತ್ಯ, ಪ್ರಭು ಯೇಸು ಕ್ರಿಸ್ತರು ನಿತ್ಯ ಎನ್ನುವಂಥ ಮಾತುಗಳನ್ನು ಕೀರ್ತನೆಯಲ್ಲಿಯೂ ಕೂಡ ನಾವು ಕೇಳ್ತೇವೆ. 119ನೇ ಕೀರ್ತನೆ 142 ವಾಕ್ಯ, ನಿನ್ನ ನೀತಿ ನಿತ್ಯ, ನಿನ್ನ ಶಾಸ್ತ್ರ ಸತ್ಯ, ಎರಗಿಯಾದರೂ ಕಷ್ಟ ಸಂಕಟಗಳು ನನಗಾದಾಯಕ, ನಿನ್ನ ಆಜ್ಞೆಗಳು ನೀತಿಯುತ ಹಾಗೂ ಶಾಶ್ವತ, ನಿನ್ನ ಶಾಸನ ನಾ ಜೀವಿಸುವಂತೆ ದಯಪಾಲಿಸಿ ನನಗೆ ಸುಜ್ಞಾನ ಎನ್ನುವಂಥದ್ದು ಪ್ರಭು ಯೇಸು ಕ್ರಿಸ್ತರು ನಿಜವಾಗಿಯೂ ಸತ್ಯ. ಆ ಒಂದು ಸತ್ಯದಲ್ಲಿ ಮಾತ್ರ ನಾವು ಮೋಕ್ಷ ರಾಜ್ಯವನ್ನು ಪಡೆಯಬಹುದು ಎನ್ನುವಂಥದ್ದು. ಕೀರ್ತನೆ 86:11-12 ಹೇಳ್ತದೆ, ನಿನ್ನ ಸತ್ಯ ಪದದಲ್ಲಿ ನಾ ನಡೆವಂತೆ ಬೋಧಿಸನಿಗೆ ಪ್ರಭು ನಿನ್ನ ಮಾರ್ಗವು. ಸತ್ಯ ಮತ್ತು ಮಾರ್ಗ ಪ್ರಭು ಯೇಸು ಕ್ರಿಸ್ತರು ಆಗಿದ್ದಾರೆ ಮತ್ತು ಪ್ರಭು ಯೇಸು ಕ್ರಿಸ್ತರು ಸಜೀವವಾಗಿದ್ದಾರೆ ಎನ್ನುವುದಕ್ಕೆ ನಾವು ಕೇಳ್ತೇವೆ. 1ನೇ ಅಧ್ಯಾಯ 4-5, ಆ ದಿವ್ಯವಾಣಿಯಲ್ಲಿ ಸಜೀವವಿತ್ತು, ಆ ಜೀವವೇ ಮಾನವ ಜನಾಂಗದ ಜ್ಯೋತಿಯಾಗಿತ್ತು. ಅಂದರೆ ಆ ದಿವ್ಯವಾಣಿ ಸಜೀವವಾಗಿತ್ತು, ಆ ಸಜೀವವಾಗಿದ್ದ ವಾಣಿಯೇ ನಮಗೆಲ್ಲರಿಗೂ ಕೊಡಲ್ಪಟ್ಟಿತ್ತು ಎನ್ನುವಂಥದ್ದು. ಮತ್ತು ನಾವು ನೋಡ್ತೇವೆ 6ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, 6ನೇ ಅಧ್ಯಾಯದಲ್ಲಿ 51ನೇ ವಾಕ್ಯ, ನಾನೇ ಸ್ವರ್ಗದಿಂದ ಇಳಿದು ಬಂದ ಜೀವಂತ ರೊಟ್ಟಿ, ಈ ರೊಟ್ಟಿಯನ್ನು ತಿಂದವನು ಚಿರಕಾಲ ಬಾಳುತ್ತಾನೆ. ಅಂದರೆ ಈ ವಾಕ್ಯದ ಮೂಲಕ ನಿತ್ಯ ಜೀವ ಇದೆ, ಸಜೀವ ಇದೆ. ನೀವು ನರಪುತ್ರನ ಮಾಂಸವನ್ನು ತಿನ್ನದೆ ಆತನ ರಕ್ತವನ್ನು ಕುಡಿಯದೆ ಹೋದರೆ ನಿಮ್ಮಲ್ಲಿ ಜೀವ ಇರುವುದಿಲ್ಲ. ನನ್ನ ಮಾಂಸವನ್ನು ತಿಂದು ನನ್ನ ರಕ್ತವನ್ನು ಕುಡಿಯುವನಲ್ಲಿ ನಿತ್ಯ ಜೀವ ಇರುತ್ತದೆ. ಆದ್ದರಿಂದ ಪ್ರಭು ಯೇಸು ಕ್ರಿಸ್ತರು ಸಜೀವವೂ ಆಗಿದ್ದಾರೆ ಎನ್ನುವಂಥ ಮಾತುಗಳನ್ನು ಇಲ್ಲಿ ನಾವು ಕಾಣಬಹುದಾಗಿದೆ. ಆದ್ದರಿಂದ ಪ್ರಭು ಯೇಸು ಕ್ರಿಸ್ತರು ನಾನೇ ಮಾರ್ಗ, ನಾನೇ ಸತ್ಯ, ನಾನೇ ಜೀವ ಎನ್ನುವಂಥ ಮಾತುಗಳಿಗೆ ಅರ್ಥಗರ್ಭಿತವಾಗಿದೆ. ಮತ್ತು ವಿಶೇಷವಾಗಿ ಯೋಹಾನ ಶುಭ ಸಂದೇಶ 10ನೇ ಅಧ್ಯಾಯ ಹೋದ ಭಾನುವಾರದ ಶುಭ ಸಂದೇಶ, ನಾನೇ ಬಾಗಿಲು, ನನ್ನ ಮೂಲಕ ಒಳ ಹೋಗುವನು ಸುರಕ್ಷಿತನಾಗಿರುತ್ತಾನೆ, ಅವನು ಒಳಗೆ ಹೋಗುತ್ತಾನೆ, ಹೊರಗೆ ಬರುತ್ತಾನೆ, ಮೇವನ್ನು ಕಂಡುಕೊಳ್ಳುತ್ತಾನೆ. ನಾನು ಬಂದದ್ದಾದರೂ ಜೀವ ನೀಡಲು, ಯಥೇಚ್ಛವಾಗಿ ಜೀವ ನೀಡಲಿಕ್ಕಾಗಿ ಯೇಸ್ವಾಮಿ ಏಲೋಕಕ್ಕೆ ಬಂದರು. ಆದ್ದರಿಂದ ಮಾರ್ಗವು ಸತ್ಯವು ಜೀವವು ಅವರೇ ಆಗಿದ್ದಾರೆ ಎನ್ನುವುದಕ್ಕೆ ಅರ್ಥಗರ್ಭಿತ ಮಾತುಗಳು ಇವಾಗಿವೆ. ಪ್ರಭು ಯೇಸುವಿನಲ್ಲಿ ಪ್ರಿಯರೇ, ಈ ಒಂದು ಶುಭ ಸಂದೇಶ ಮುಂದುವರಿಸುತ್ತಾ ನಾವು ನೋಡ್ತೇವೆ, ಇವನು ಫಿಲಿಪ್ಪನು ಪಿತನನ್ನು ನಮಗೆ ತೋರಿಸು ಅಂತ ಹೇಳ್ತಾನೆ. ಅದಕ್ಕೆ ಸ್ವಾಮಿ, ನಾನು ಇನ್ನೆಷ್ಟು ಕಾಲ ನಿಮ್ಮೊಡನೆ ಇದ್ದರೂ ನಾನು ಯಾರನ್ನು ಇರಿಸ್ಕೊಳ್ಳಿವೆ? ಇಡೀ ರಾತ್ರಿ ಹರಿಕತೆ ಹೇಳಿ ಬೆಳಿಗ್ಗೆ ರಾಮನಿಗೂ ಸೀತೆಗೂ ಏನು ಅಂದಂಗೆ ಇಡೀ 3 ವರ್ಷ ಜೀವನ ಸ್ವಾಮಿ ಇವರೊಡನೆ ಕಳೆದು ಕೊನೆಗೆ ನನ್ನ ಪಿತನನ್ನು ತೋರಿಸಿ ಅಂತ ಕೇಳ್ತಾರೆ. ಅದಕ್ಕೆ ಸ್ವಾಮಿ ಹೇಳ್ತಾರೆ, ನಮಗೆ ಪಿತನನ್ನು ತೋರಿಸಿ ಎಂದು ಹೇಗೆ ಕೇಳುತ್ತಿ? ನಾನು ಪಿತನಲ್ಲಿದ್ದೇನೆ, ಪಿತನು ನನ್ನಲ್ಲಿದ್ದಾರೆ, ಇದನ್ನು ವಿಶ್ವಾಸವಿಲ್ಲವೇ ಎಂದು ಕೇಳ್ತಾರೆ. ಮತ್ತು ಅವರು ಮುಂದುವರಿಸುತ್ತಾ ಹೇಳ್ತಾರೆ, ನಾನು ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ನನ್ನಲ್ಲಿ ವಿಶ್ವಾಸವುಳ್ಳವನು ನಾನು ಸಾಧಿಸುವ ಕಾರ್ಯಗಳನ್ನು ಆತನು ಸಾಧಿಸುವನು. ಅಷ್ಟೇ ಏಕೆ, ಅವುಗಳಿಗಿಂತಲೂ ಮಹತ್ತಾದವುಗಳನ್ನು ಸಾಧಿಸುವನು. ಹೌದು, ಇದಲ್ಲದೆ ನೀವು ನನ್ನ ಹೆಸರಿನಲ್ಲಿ ಕೇಳಿಕೊಳ್ಳುವುದನ್ನೆಲ್ಲ ಮಾಡುತ್ತೇನೆ. ನನ್ನ ಹೆಸರಿನಲ್ಲಿ ನೀವು ಏನನ್ನು ಕೇಳಿದರೂ ನಾನು ಅದನ್ನು ಮಾಡಿಯೇ ತೀರುವೆನು ಎನ್ನುವಂಥ ಈ ಶುಭ ಸಂದೇಶದ ವಾಕ್ಯಗಳು ಈ ಒಂದು ಕಳವಳ, ಆ ಒಂದು ಸಂಕಟ, ನೋವು, ಜಿಗುಪ್ಸೆ, ಒಂದು ಥರ ತಿರಸ್ಕೃತದ ಮನೋಭಾವನೆದಂಥ ಶಿಷ್ಯರಿಗೆ ಧೈರ್ಯ ತುಂಬಲು, ಈ ಒಂದು ಕೊರೋನಾ ಕಾಯಿಲೆಯಲ್ಲಿರುವಂಥ ನಮಗೆ ಧೈರ್ಯ ತುಂಬಲು, ಮತ್ತು ಆದಿ ಧರ್ಮ ಸಭೆಯಲ್ಲಿ ಆ ಒಂದು ಕ್ರೈಸ್ತ ಭಕ್ತರಿಗೆ ಜೀವ ತುಂಬಲು ಯೋಹಾನ ಶುಭ ಸಂದೇಶ 5 ಅಧ್ಯಾಯಗಳನ್ನು
ಈ ಶಿಷ್ಯರಿಗೆ ಧೈರ್ಯ ತುಂಬಲು, ಸ್ಥೈರ್ಯ ತುಂಬಲು, ಜೀವ ತುಂಬಲು, ತದನಂತರ ಅವರು ಮುಂದುವರಿಸುವಂಥ ಕಾರ್ಯಕ್ಕಾಗಿ ಈ ಮಾತುಗಳನ್ನು ಆಡುವುದು ನಾವು ಕಾಣ್ತೇವೆ. ಮತ್ತು ವಿಶೇಷವಾಗಿ ಇಂದಿನ 2ನೆಯ ವಾಚನ ಹೇಳ್ತದೆ, ಸಜೀವ ಶಿಲೆಯಾದ ಅವರನ್ನು ಮಾನವರು ನಿಷ್ಪ್ರಯೋಜಕ ಎಂದು ತಿರಸ್ಕರಿಸಿದರೂ ಅವರು ಅಮೂಲ್ಯರೆಂದು ಆರಿಸಿಕೊಂಡ್ರು. ಅಂದರೆ ಪ್ರಭು ಯೇಸು ಕ್ರಿಸ್ತ, ನೀವು ಕೂಡ ಸಜೀವ ಶಿಲೆಗಳಾಗಿದ್ದೀರಿ. ಆಧ್ಯಾತ್ಮಿಕ ದೇವಾಲಯ ನಿರ್ಮಿಸಿಕೊಂಡು ನಿಮ್ಮನ್ನೇ ಅರ್ಪಿಸಿಕೊಳ್ಳ್ರಿ. ದೇವರಿಗೆ ಮೆಚ್ಚುಗೆಯಾಗಿರೋ ಆಧ್ಯಾತ್ಮಿಕ ಬಲಿಗಳನ್ನು ಸಮರ್ಪಿಸುವ ಪವಿತ್ರ ಯಾಜಕ ವರ್ಗದವರು ನೀವಾಗಿದ್ದೀರಿ. ವಿಶೇಷವಾಗಿ 2:9 ಹೇಳ್ತದೆ, ನೀವು ದೇವರು ಆಯ್ದುಕೊಂಡ ಜನಾಂಗ, ರಾಜ ಯಾಜಕರು, ಪವಿತ್ರ ಪ್ರಜೆ, ದೇವರ ಸ್ವಕೀಯ ಜನ, ಅವರ ಅದ್ಭುತ ಕಾರ್ಯಗಳನ್ನು ಪ್ರಚಾರಪಡಿಸುವುದಕ್ಕಾಗಿಯೇ ಆಯ್ಕೆಯಾದವರು. ಏನದು ಅವರ ಅದ್ಭುತ ಕಾರ್ಯಗಳು? ಸ್ವಾಮಿ ಬಂದದ್ದು ಯಾತಕ್ಕಾಗಿ? ಇಲ್ಲಿ ನೀವು ದೇವರಿಂದ ಆಯ್ದುಕೊಂಡ ಜನಾಂಗ, ರಾಜಯಾಜಕರು, ಪವಿತ್ರ ಪ್ರಜೆ, ದೇವರ ಸ್ವಕೀಯ ಜನ. ಆದರೆ ಹಳೆ ಒಡಂಬಡಿಕೆಯಲ್ಲಿ ಮೋಸೆ ಆರೋನನ ಕುಟುಂಬದವರಿಗೆ ಯಾಜಕ ದೀಕ್ಷೆಯಲ್ಲಿ ಮುಂದುವರಿಯಲು ಅವ್ರ ವಂಶ ಪಾರಂಪರ್ಯ ನೀಡಿರ್ತಾರೆ. ಮತ್ತು ಯಾಜಕ ಪಾರಂಪರ್ಯ ರಕ್ತದ ಮೂಲಕ, ವಂಶದ ಮೂಲಕ ಬರ್ತದೆ. ಆದರೆ ಹೊಸ ಒಡಂಬಡಿಕೆಯಲ್ಲಿ ಪ್ರಭು ಯೇಸು ಕ್ರಿಸ್ತರು ನಿತ್ಯ ಯಾಜಕರಾಗಿ ಅವರು ಬಲಿಯರ್ಪಣೆಯ ಮೂಲಕ, ಅವರ ರಕ್ತದ ಮೂಲಕ ಯಾರ್ಯಾರು ಅವರನ್ನು ವಿಶ್ವಾಸಿಸ್ತಾರೋ, ಯಾರ್ಯಾರು ಅವರಲ್ಲಿ ಅಭ್ಯಂಗಿತರಾಗುತ್ತಾರೋ ಅವರೆಲ್ಲರೂ ಕೂಡ ಈ ಒಂದು ಪವಿತ್ರ ಜನಾಂಗಕ್ಕೆ ನಿತ್ಯ ದೇವರು ಆಯ್ದುಕೊಂಡ ಜನಾಂಗ, ರಾಜಯಾಜಕರು. ಪ್ರತಿಯೊಬ್ಬ ಕ್ರೈಸ್ತ ಭಕ್ತ ಸ್ನಾನ ದೀಕ್ಷೆಯಲ್ಲಿ ಅಭ್ಯಂಗಿಸುವಂಥ ಮಾತುಗಳು ಇವಾಗಿವೆ. ಪವಿತ್ರ ಪ್ರಜೆ, ದೇವರ ಸ್ವಕೀಯ ಜನ, ಅವರ ಅದ್ಭುತ ಕಾರ್ಯಗಳನ್ನು ಪ್ರಚುರಪಡಿಸುವುದಕ್ಕಾಗಿ ಆಯ್ಕೆಯಾದವರು. ಏನದು ಅವರು ಮಾಡಿದಂಥ ಅದ್ಭುತ ಕಾರ್ಯಗಳು? ಮತ್ತು ಇಲ್ಲಿ ಶುಭ ಸಂದೇಶದಲ್ಲಿ ಕೂಡ ನಾವು ಕೇಳ್ತೇವೆ, ನನ್ನಲ್ಲಿ ವಿಶ್ವಾಸವುಳ್ಳವನು ನಾನು ಸಾಧಿಸುವ ಕಾರ್ಯಗಳನ್ನು ಆತನು ಸಾಧಿಸುವನು. ಏನು ಅವರು ಕಾರ್ಯ ಮಾಡಿದ್ರು? ದೇವರಾತ್ಮ ನನ್ನ ಮೇಲಿದೆ, ಬಡಬಗ್ಗರಿಗೆ ಬೋಧಿಸಲಿಗೆ, ಬಂಧಿತರಿಗೆ ಬಿಡುಗಡೆ, ಕುರುಡರಿಗೆ ಬೇಕಾದಂಥ ಸಹಾಯ, ಆ ಒಂದು ಏನದು ಸುಂಕದವರಿಗೆ ಸಹಾಯ, ವೇಶ್ಯರಿಗೆ ಸಹಾಯ, ಎಲ್ರಿಗೂ ಕೂಡ ಅವರು ಆಶೀರ್ವಾದವನ್ನು, ಸುವಾರ್ತೆಯನ್ನು, ಅಭ್ಯಂಗನವನ್ನು, ಪವಾಡವನ್ನು, ಮಹಿಮೆಯನ್ನು, ದೈವ ವಾಕ್ಯವನ್ನು ಹೇಳಿದಂಥ ಕಾರ್ಯಗಳನ್ನು ನಾವು ಮಾಡಬೇಕು ಎನ್ನುವಂಥದ್ದು. ಅವರ ಅದ್ಭುತ ಕಾರ್ಯಗಳನ್ನು ಪ್ರಚುರಪಡಿಸುವುದಕ್ಕಾಗಿಯೇ ಆಯ್ಕೆಯಾದವರು ಅಂತ ಹೇಳ್ತಾರೆ. ಪ್ರತಿಯೊಬ್ಬ ಕ್ರೈಸ್ತ ಭಕ್ತ ಒಂದು ದೇವರಿಂದ ಆಯ್ದುಕೊಂಡ ಜನಾಂಗ, ರಾಜಯಾಜಕರು ಎಂದು ಹೇಳುವುದಾದರೆ ಅವರ ಕಾರ್ಯಗಳನ್ನು ಪ್ರಚುರಪಡಿಸುವುದಕ್ಕಾಗಿಯೇ ಆಯ್ಕೆಯಾದವರು. ಇವತ್ತು ಸಿಸ್ಟರ್ ಮೇರಿ ಫರ್ನಾಂಡಿಸ್ ಅವರು ಈ ಒಂದು ಅವರ ಅದ್ಭುತ ಕಾರ್ಯಗಳನ್ನು ಪ್ರಚುರಪಡಿಸುವುದಕ್ಕಾಗಿಯೇ ಆಯ್ಕೆಯಾದವರು. ಈ ಒಂದು ಆಯ್ಕೆಯಲ್ಲಿ ಅವರು 25 ವರ್ಷಗಳ ಸುದೀರ್ಘ ಸೇವೆಯಲ್ಲಿ ಅವರು ತಮ್ಮ ಜೀವವನ್ನು ಪ್ರಭು ಯೇಸು ಕ್ರಿಸ್ತರ ಒಂದು ರೂಪವಾಗಿ ಮತ್ತು ಅವಿಲದ ತೆರೆದ ಹೇಳ್ತಾರೆ, ಕ್ರೈಸ್ಟ್ ಹ್ಯಾಸ್ ನೋ ಬಾಡಿ, ನೌ ಆನ್ ಅರ್ತ್ ಯುವರ್ಸ್ ಇಸ್ ದ ಬಾಡಿ. ಪ್ರಭು ಯೇಸು ಕ್ರಿಸ್ತರ ಶರೀರ ಇಲ್ಲ, ನೀನು ಅವರ ಶರೀರ. ಪ್ರಭು ಯೇಸು ಕ್ರಿಸ್ತರ ಕೈಗಳು ಇಲ್ಲ, ನೀನು ಅವರ ಕೈಗಳು. ಪ್ರಭು ಯೇಸು ಕ್ರಿಸ್ತರ ಪಾದಗಳು ಇಲ್ಲ, ಅವು ನೀನು ಅವಿಲದ ತೆರೆದ ಹೇಳುವಂಥ ಮಾತುಗಳು. ಪ್ರಭು ಯೇಸು ಕ್ರಿಸ್ತರು ಕಂಡಂತ, ಅವರ ಕಣ್ಣುಗಳಿಂದಂತ ಕಂಡಂತ ಆ ಒಂದು ಕರುಣೆ, ಮಮತೆ, ಒಂದು ಆರೈಕೆ, ಸಂಬಂಧ, ಅವರು ಜನರು ನೋಡಿ ಹತ್ತದ್ದು, ಇವೆಲ್ಲವೂ ಕೂಡ ಮಾನವೀಯ ಒಂದು ಸೂಕ್ಷ್ಮವಾಗಿ ಕರುಣೆ, ಮಮತೆ, ಪ್ರೀತಿಯ ಸೂಚಿಸುವಂತ, ಸೂಚಿಸುವಂತ, ದೃಷ್ಟಿಸುವಂತ ಕಣ್ಣುಗಳು ನೀನಾಗು. ಯೇಸುವಿನ ಕಣ್ಣುಗಳು ನೀನಾಗು, ಯೇಸುವಿನ ಪಾದಗಳು ನೀನಾಗು. ಯೇಸು ಕಷ್ಟದಲ್ಲಿರುವವರಿಗೆ, ಸಾವಿನಲ್ಲಿರುವವರಿಗೆ, ನೋವಿನಲ್ಲಿರುವವರಿಗೆ ಧಾವಿಸಿ 106 ಮೈಲಿಗಳನ್ನು ನಡೆದು ಆ ಒಂದು ಪವಾಡಗಳನ್ನು, ಅದ್ಭುತಗಳನ್ನು, ನಿತ್ಯ ಜೀವವನ್ನು, ಹೊಸ ಭರವಸೆಯನ್ನು ನೀಡಿಸಿದಂತೆ ನಿನ್ನ ಪಾದಗಳು ಪ್ರಭು ಯೇಸು ಕ್ರಿಸ್ತರ ಸೇವೆಯ ಕಾರ್ಯದಲ್ಲಿ ಮುಡಿಪಾಗಿಟ್ಟು ಸವೆಸುವಂಥ ಕಾರ್ಯದಲ್ಲಿ ನಿನ್ನ ಪಾದಗಳು ಆಗಲಿ. ಪ್ರಭು ಯೇಸು ಕ್ರಿಸ್ತರ ಕೈಗಳಲ್ಲಿ ಅಭ್ಯಂಜನ, ಪ್ರಭು ಯೇಸು ಕ್ರಿಸ್ತರ ಕೈಗಳಲ್ಲಿ ಕುಷ್ಠದವರು, ಕುಂಟರು, ಕುರುಡರು, ಇವರಿಗೆಲ್ಲರಿಗೂ ಪವಾಡ, ಅದ್ಭುತ ಆಶೀರ್ವಾದಗಳನ್ನು ನೀಡಿದಂತೆ ನಿನ್ನ ಕೈಗಳ ಮೂಲಕ ಆ ಒಂದು ಆರೈಕೆ, ನೀವು ಒಂದು ಆಸ್ಪತ್ರೆಯಲ್ಲಿ ಅಥವಾ ಒಂದು ಟೀಚರ್ಸ್ಗಳಾಗಿ ನೀವು ಮಾಡುವಂಥ ಈ ಒಂದು ಪಾದ ಕರುಣೆ, ಕಣ್ಣು, ಕೈ, ಆ ಒಂದು ಹೃದಯ ಸ್ಪರ್ಶ, ಆ ಒಂದು ಮಧುರವಾದ ಮಾತುಗಳು, ಇವೆಲ್ಲವೂ ಕೂಡ ಪ್ರಭು ಯೇಸು ಕ್ರಿಸ್ತರ ಇಲ್ಲಿ ಹೇಳುವಂತೆ ಅವರ ಅದ್ಭುತ ಕಾರ್ಯಗಳನ್ನು ಪ್ರಚುರಪಡಿಸುವುದಕ್ಕಾಗಿಯೇ ಆಯ್ಕೆಯಾದವರು. ನಾವೆಲ್ಲರೂ ಕೂಡ ಅವರ ಕಾರ್ಯ,
ಪ್ರಭು ಯೇಸು ಕ್ರಿಸ್ತರ ಕಾರ್ಯ. ಮತ್ತು ಅದು ಹೇಳ್ತದೆ, ನನ್ನ ಮಾತುಗಳನ್ನು ವಿಶ್ವಾಸಿಸಿರಿ, ಇಲ್ಲವೇ ನಾನು ಮಾಡಿದ ಸುಕೃತ ಕಾರ್ಯಗಳು. ಏನವ್ರು ಮಾಡಿದ ಸುಕೃತ ಕಾರ್ಯಗಳು? ಬಂಧಿತರಿಗೆ ಬಿಡುಗಡೆ, ಪಾಪದಲ್ಲಿರುವವರಿಗೆ ಕ್ಷಮೆ, ಆ ಒಂದು ಕುಂಟರು ಅವ್ರಿಗೆಲ್ಲ ರಕ್ಷಣೆ. ಇದು ಅವ್ರು ಮಾಡಿದ ಸುಕೃತ ಕಾರ್ಯಗಳು. ನಾನು ನಿಮಗೆ ಸತ್ಯವಾಗಿ ಹೇಳ್ತೇನೆ, ನನ್ನ ವಿಶ್ವಾಸವುಳ್ಳವನು ನಾನು ಸಾಧಿಸುವ ಕಾರ್ಯಗಳನ್ನು ಆತನು ಸಾಧಿಸುವನು. ಅಷ್ಟೇ ಏಕೆ, ಅವುಗಳಿಗಿಂತಲೂ ಮಹತ್ತಾದವುಗಳನ್ನು ಸಾಧಿಸುವನು. ಸಿಸ್ಟರ್ ಮೇರಿ ಫರ್ನಾಂಡಿಸ್ ಅವರ 25 ವರ್ಷಗಳ ಆ ಒಂದು ಸುದೀರ್ಘ ಸೇವೆಯಲ್ಲಿ ಈ ಮಾತುಗಳು ಅವರಿಗೆ ಮತ್ತು ನಮಗೆ ಅನ್ವಯವಾಗುತ್ತವೆ. ನಾವು ಅವರಲ್ಲಿ ವಿಶ್ವಾಸವಿರಿಸುವ ಮೂಲಕ ಅವರ ಸಾಧಿಸುವ ಕಾರ್ಯಗಳನ್ನು ನಾವು ಸಾಧಿಸ್ತೇವೆ. ಅಷ್ಟೇ ಏಕೆ, ಮಹತ್ತಾದಗಳನ್ನು ಸಾಧಿಸುವನು, ಏಕೆಂದರೆ ನಾವು ಅವರಲ್ಲಿ ವಿಶ್ವಾಸವಿಟ್ಟಿದ್ದೇವೆ. ನಾವು ದೇವರ ಆಯ್ದುಕೊಂಡ ಜನಾಂಗ, ರಾಜಯಾಜಕರು, ಪವಿತ್ರ ಪ್ರಜೆ, ದೇವರ ಸ್ವಕೀಯ ಜನ, ಅವರ ರಕ್ತದಿಂದ ಅಭ್ಯಂಗಿತರಾದವರು, ಅವರ ಆ ಒಂದು ವಂಶ ಪಾರಂಪರ್ಯವಾಗಿ ಅಳವಡಿಕೆಯಿಂದ ಬಂದಂಥ ಯಾಜಕತ್ವವನ್ನು ಇಡೀ ಕ್ರೈಸ್ತ ಸಮುದಾಯಕ್ಕೆ ನೀಡಿದಂಥ ಒಂದು ಕಾರ್ಯವಾಗಿದೆ. ಮತ್ತು ಇಲ್ಲಿ ಒಂದು ಮಾತು ಹೇಳ್ತದೆ, ಇಫ್ ಯು ಆರ್ ಗೋಯಿಂಗ್ ಟು ಫಾಲೋ ಮೀ, ಯು ಮಸ್ಟ್ ಲರ್ನ್ ಟು ವರ್ಕ್, ಯು ಮಸ್ಟ್ ಲರ್ನ್ ಟು ರೀಚ್ ಔಟ್, ಯು ಮಸ್ಟ್ ಲರ್ನ್ ಟು ವಾಶ್ ಫೀಟ್, ಯು ಮಸ್ಟ್ ಲರ್ನ್ ಟು ಬ್ಲೆಸ್, ಯು ಮಸ್ಟ್ ಲರ್ನ್ ಟು ಕೇರ್, ಯು ಮಸ್ಟ್ ಲರ್ನ್ ಟು ಬಿ ಆಸ್ ಅವರ್ ಫಾದರ್ ಈಸ್, ಎ ಕಾನ್ಸ್ಟೆಂಟ್ ಗಿವರ್, ಎ ಕಾನ್ಸ್ಟೆಂಟ್ ಲವರ್, and one who is destined, and you are destined to live together in eternal life. ನೀನು ಒಬ್ಬ ಆ ಯೇಸ್ವಾಮಿ ಪಾದಗಳನ್ನು ತೊಳಿರಿ ಅಂದಾಗ ಅವರು ದಿಗಿಲ್ಗೊಟ್ಟಾಯ್ತಾರೆ, ಸೋತೋಗ್ತಾರೆ. ಅದು ಒಬ್ಬ ಜೀತನ ಕಾರ್ಯ, ಒಬ್ಬ ಸೇವಕನ ಕಾರ್ಯ. ನಮ್ಮನ್ನ ಜೀತದಾಳನಾಗಿ ಯೇಸ್ವಾಮಿ ಮಾಡಿಬಿಟ್ರಲ್ಲ, ಒಬ್ಬ ಬೇರೆಯವ್ರ ಪಾದ, ಅವರು ನಮ್ಮ ಪಾದ ತೊಳೆದ್ರಿಂದ ಅವರು ಜೀತ ಆಗೋದ್ರು. ಈಗ ನಮ್ಮನ್ನು ಕೂಡ ತೊಳಿರಿ, ಪ್ರೀತಿಸಿ, ಕರುಣೆ ತೋರಿ, ಅವ್ರಿಗೆ ಕ್ಷಮೆ ನೀಡಿ ಮತ್ತು ಪ್ರಾಣ ನೀಡಿ. ಇವೆಲ್ಲವೂ ಮಾತುಗಳು ಕ್ರೈಸ್ತರಾದಂಥ ನಾವು ಇತರರಿಗೆ ಸಹಾಯಕರಾಗಿ ಪಾದಗಳನ್ನು ತೊಳೆದು ಅವರನ್ನು ಆಶೀರ್ವದಿಸಿ, ಅವರನ್ನು ಆರೈಕೆ ಮಾಡಿ, ಅವರಿಗೆ ನಾವು ಶುಶ್ರೂಷೆ ಮಾಡಿ, ನಾವು ಸತತವಾಗಿ ಕೊಡುವಂಥ, ಪ್ರೀತಿಸುವಂಥ, ನಾವು ಈ ಒಂದು ಕಾರ್ಯಕ್ಕೆ ನಾವು ಡಿಸ್ಟೈನ್ಡ್, ಆ ಒಂದು ಕಾರ್ಯಕ್ಕೆ ನಾವು ನೇಮಿತವಾಗಿದ್ದೇವೆ. ಆ ಒಂದು ಕಾರ್ಯವೇ ನಮ್ಮ ಒಂದು ಸಾಧನೆಯಾಗಿದೆ. ಆದ್ದರಿಂದ ಪ್ರಭು ಯೇಸುವಿನಲ್ಲಿ ಪ್ರಿಯರೇ, ಇಂದು ಆ ಕೊರೋನಾ ಕೇಸ್ನಲ್ಲಿ ಇರುವಂಥ ಡಾಕ್ಟ್ರುಗಳು, ನರ್ಸ್ಗಳು, ಸಮಾಜ ಸೇವಕರು, ಅವರೆಲ್ಲ ವೀರ ಯೋಧರು ಅಂತ ಹೇಳ್ತಾರೆ. ವೀರ ಯೋಧರು ಅಲ್ಲಿ ಸ್ವರ್ಗ ಸನ್ನಿಧಾನದಲ್ಲಿ ಸಿಗುವಂಥ ವೀರ ಯೋಧತ್ವ, ಅವರು ತಮ್ಮ ಮಕ್ಕಳನ್ನು, ತಮ್ಮ ಹೆಂಡತಿಯನ್ನು, ತಮ್ಮ ಕುಟುಂಬವನ್ನು ಮರೆತು ಬಂದು ಒದಗುವಂಥ ಮಾರಿ ಕಾಯಿಲೆಗೂ ಹೆದರದೆ ಅವರು ಮಾಡ್ತಿರುವಂಥ ಸುಕೃತ್ಯಗಳು ನಿಜವಾಗಿಯೂ ವೀರ ಯೋಧರ ಕಾರ್ಯವಾಗಿದೆ. ಪ್ರಭು ಯೇಸುವಿನಲ್ಲಿ ಪ್ರಿಯರೇ, ನಮ್ಮ ಒಂದು ಕಾರ್ಯವು ಕೂಡ ವೀರ ಯೋಧರ ಕಾರ್ಯವಾಗಿದೆ. ರೋಮನರಿಗೆ 8:35 ಹೇಳ್ತದೆ, ಕ್ರಿಸ್ತ ಯೇಸುವಿನ ಪ್ರೀತಿಯಿಂದ ನಮ್ಮನ್ನು ಬೇರ್ಪಡಿಸಲು ಯಾರಿಂದ ಸಾಧ್ಯ? ಕಷ್ಟ, ಸಂಕಟ, ಇಕ್ಕಟ್ಟು, ಬಿಕ್ಕಟ್ಟು, ಹಿಂಸೆ, ಬಾಧೆ ಇವುಗಳಿಂದ ಸಾಧ್ಯವೇ? ಇಲ್ಲ ಹಸಿವು, ನೀರಡಿಕೆ, ನಗ್ನಸ್ಥಿತಿ, ಆಪತ್ತು, ವಿಪತ್ತು, ಕಟಾರಿಗಳಿಂದ ಸಾಧ್ಯವೇ? ಎಂದಿಗೂ ಇಲ್ಲ. ಆದ್ದರಿಂದ ಪ್ರಭು ಯೇಸು ಕ್ರಿಸ್ತರ ಈ ಒಂದು ಪ್ರೀತಿಯಲ್ಲಿ ಯಾವುದೇ ಪರಿಸ್ಥಿತಿಯೂ ಕೂಡ ನಮ್ಮನ್ನು ಅಡ್ಡಿ ಮಾಡದೆ ಪ್ರಭು ಯೇಸು ಕ್ರಿಸ್ತರಲ್ಲಿ ನಾವು ಜೀವಿಸುವುದಕ್ಕೆ ನಾವು ಪ್ರಯತ್ನಿಸೋಣ. ಈಗೋ ಪ್ರಕಟಣಾ ಗ್ರಂಥ 21:5 ಹೇಳ್ತದೆ, ಈಗೋ ಮಾನವರ ಮಧ್ಯೆ ದೇವಾಲಯ ಆತನೊಡನೆ ವಾಸಿಸುವನು. ನಾನೀಗಾಗಲೇ ಹೇಳಿದ ಅವಿಲ ತೆರೆದ ರೀತಿ ನಾವು ಪ್ರಭು ಯೇಸು ಕ್ರಿಸ್ತರ ರೂಪವಾಗಿ, ಸ್ವರವಾಗಿ, ಜೀವವಾಗಿ ಜೀವಿಸಬೇಕಾಗಿದೆ. ಅವರ ಆತನಿಗೆ ಪ್ರಜೆಗಳಾಗುವರು, ದೇವರೇ ಅವರುಗಳ ಜೊತೆಗಾರ. ಆತನಲ್ಲದೆ ಅವರಿಗಿಲ್ಲ ಬೇರೆ ಯಾವ ದೇವ, ಏಕೆಂದರೆ ಅವರು ಎಂದಿಗೂ ನಮ್ಮೊಂದಿಗಿರ್ತಾರೆ. ವರಸುವನಾಥ ಅವರ ಕಂಬನಿಯನ್ನೆಲ್ಲ, ಇರದಿನ್ನು ಸಾವು ನೋವು ಅವರಿಗೆಲ್ಲ, ಇರವು ಶೋಕ ದುಃಖಗಳಾವು, ಮರೆಯಾಗಿ ಓದುವು ಇಂದಿನದೆಲ್ಲ. ಆದ್ದರಿಂದ ಈ ಒಂದು ಪ್ರೀತಿ ಪಾತ್ರ ಪ್ರಭು ಯೇಸು ಕ್ರಿಸ್ತರ ಆ ಒಂದು ಕಾರ್ಯದಲ್ಲಿ, ಆ ಒಂದು ಸ್ವಕೀಯ ಜನರಾಗಿ, ದೇವರ ಪ್ರಜೆಯ ಜನಾಂಗವಾಗಿ ದೇವರಿಗೆ ಸ್ತುತಿ ಸಲ್ಲಿಸುತ್ತಾ ಪ್ರತಿದಿನದ ಜೀವನದಲ್ಲಿ ನಮ್ಮನ್ನೇ ಸಮರ್ಪಿಸಿಕೊಟ್ಟು ಬಾಳೋಣ. ಆಮೆನ್.